ಬಿಸಿಲೇ ಬಂದಿಲ್ಲ, ಫುಲ್ಲು ಮಳೆನೇ ನೋಡಿ ನೋಡಿ ಸಾಕಾಗಿದ್ದೀವಿ. ಇಷ್ಟು ದಿನ ಮಳೆ ಬೇಕು ಬೇಕು ಅಂತಿದ್ದು ನಮ್ಮೂರು ಜನಗಳು, ಈಗ ಸಾಕು ಸಾಕು ಅಂತವ್ರೆ. ಆ ಥರ ಹಿಂಸೆ ಕೊಟ್ಬಿಟ್ಟೈತೆ ಮಳೆ ಫುಲ್ ಊರಲ್ಲೆಲ್ಲ. ಹಲೋ ಗೈಸ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಅನ್ಸ್ಕ್ರಿಪ್ಟೆಡ್ ಸಚಿನ್ ಗೌಡ. ನಾವು ಮತ್ತು ನಮ್ಮ 3 ಜನ ಹುಡುಗರು ಮಳೆ ಎಲ್ಲ ಊರಲ್ಲಿ ಫುಲ್ಲು ಮಳೆ ಜೋರು. ಸೊ ನೇಚರ್ ಎಲ್ಲ ನೋಡ್ಕೊಂಬರೋಣ ಊರಾಚೆ ಅಂತ ಹೋಗ್ತಾ ಇದ್ದೀವಿ. ಪ್ರಕೃತಿ ಸೌಂದರ್ಯ ಸಭೆನಂತ ಹೋಗ್ತಾ ಇದ್ದೀವಿ. ಊರೊಳಗೇನು ಅಷ್ಟು ಚೆನ್ನಾಗಿರೋದು ಏನೂ ಇರಲಿಲ್ಲ. ಸೊ ಊರಾಚೆ ನೋಡೋಣ ಹೆಂಗಿರುತ್ತೆ. ನಮ್ಮೂರು ಮಲೆನಾಡು ಥರನೋ ಕೂರ್ಗ್ ಥರನೋ ಕಾಣುತ್ತಾ ಆಯಿತು ಆಮೇಲೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನೋಡೋದ. ಓಕೆ ಗೈಸ್, ನೋಡ್ತಾ ಇದ್ದೀರಾ ತೆಂಗಿನ ಮರಗಳು ಎಲ್ಲ ಮಳೆಯಲ್ಲಿ ಎಲ್ಲ ಯಾವ ಥರ ಕಾಣ್ತಾ ಇದೆ. ಕೆರೆ ಇದೆ, ನಮ್ಮೂರಿನ ಕೆರೆ. ಸೊ ನೀವಿನ್ನೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ಹೊಸ ವೀಡಿಯೋಗೋಸ್ಕರ ಫಾಲೋ ಮಾಡಿ. ಇನ್ಸ್ಟಾ ಪೇಜಲ್ಲೂ ಅಷ್ಟೇ, ಅದರಲ್ಲೂ ಅದೇ ಇರುತ್ತೆ. ಈ ಮಳೆಯಲ್ಲೂ ನಾನು ನಿಮಗೋಸ್ಕರ ವೀಡಿಯೋ ನೋಡಲಿ, ನಮ್ಮ ಊರನ್ನೆಲ್ಲ ನೋಡಲಿ ಯಾವ್ಯಾವ ಥರ ಐತೆ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಇದಕ್ಕೋಸ್ಕರನಾದ್ರು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲೇಬೇಕು. ಸೊ ಮಾಡಿ ಗಾಯ್ಸ್. ಮೂರು ದಿನದಿಂದ ಗಾಯ್ಸ್ ಒಂಚೂರು ಬಿಸಿಲೇ ಬಂದಿಲ್ಲ, ಫುಲ್ಲು ಮಳೆನೇ ನೋಡಿ ನೋಡಿ ಸಾಕಾಗಿದ್ದೀವಿ. ಇಷ್ಟು ದಿನ ಮಳೆ ಬೇಕು ಬೇಕು ಅಂತಿದ್ದು ನಮ್ಮೂರು ಜನಗಳು, ಈಗ ಸಾಕು ಸಾಕು ಅಂತವ್ರೆ. ಆ ಥರ ಹಿಂಸೆ ಕೊಟ್ಬಿಟ್ಟೈತೆ ಮಳೆ ಫುಲ್ ಊರಲ್ಲೆಲ್ಲ. ಫುಲ್ ಜಿಡಿ ಹಿಡ್ಕೊಂಡು ಸಾಕು ಸಾಕು ಅಂದರೂ ಹೋಗ್ತಾಯಿಲ್ಲ ಗಾಯ್ಸ್. ಹೊಸ್ದಾಗಿ ವೀಡಿಯೋ ಮಾಡಬೇಕಾದ್ರೆ ಏನೇನೋ ತಪ್ಪುಗಳು ಆಯ್ತವೆ, ಮಾಡೋಕ್ಕಾಗಲ್ಲ, ಮಾತು ಕರೆಕ್ಟಾಗಿ ಆಡೋಕ್ಕಲ್ಲ. ಸೊ ಅವೆಲ್ಲ ಹೊಟ್ಟೆಗೆ ಹಾಕೋಬೇಡಿ. ನೋಡ್ತಾ ಇರ್ಬೋದು ಫುಲ್ ಎಲ್ಲ ಕಡೆ ಮಳೆ, ಊರೆಲ್ಲ ಮಳೆ. ನಾವು ಮಳೇಲಿ ನೆನ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀವಿ. ವೀಡಿಯೋ ಮಾಡೋಣ ಅಂತ ಪ್ಲ್ಯಾನ್ ಇತ್ತು. ಈ ಮಳೇಲಿ ಇಲ್ಲೇ ಮಾಡೋಕ್ಕಾಗ್ತಾಯಿಲ್ಲ. ಇನ್ನು ಫಾರೆಸ್ಟಲ್ಲೆಲ್ಲ ಚೆನ್ನಾಗಿ ಮಾಡಬೇಕು. ಸೊ ಅದನ್ನೂ ಒಂದು ದಿವಸ ಮಾಡ್ತೀವಿ. ಮುಂದಿನ ಹೆಚ್ಚು ವೀಡಿಯೋಗಳಿಗೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾಯಿದ್ದೀನಿ ಅಷ್ಟೇ. ಇದು ನಾರ್ಮಲ್ ಇದು ಹೊಲನೇ ಫುಲ್ಲು ಕೆರೆ ಥರ ಆಗೈತೆ. ಈ ರೇಂಜಿಗೆ ಮಳೆ ಉಯ್ದೈತೆ ಅಂತಂದರೆ ಲೆಕ್ಕ ಹಾಕೊಳ್ಳಿ ನೀವೇ, ಎಷ್ಟು ಉಯ್ದಿರ್ಬೇಡ ಇಲ್ಲೆಲ್ಲ. ನಾರ್ಮಲಾಗಿ ಉಯ್ದ್ಬಿಟ್ಟು ಹೋಗ್ತಾ ಇಲ್ಲ, ಫುಲ್ ಸೋನೆ ಮಳೆ ಥರ. ತಾನೇ ಸೋನೆ ಮಳೆ ಶುರುವಾಗಿದೆ. ಮುಂದೆ ಭಾರಿ ಮಳೆ, ಮುಂಗಾರು ಮಳೆ, ಹಿಂಗಾರು ಮಳೆ ಅಂತ ಒಂದಲ್ಲ ಒಂದಿನ ಬೆಂಕಿ ಮಳೆ ಸುರಿತದೆ. ಹುಷಾರಾಗಿರು. ಇಲ್ಲಿ ನೋಡ್ತಾ ಇರ್ಬೋದು ಗೈಸ್, ಇದು ಊರಾಚೆ ಇರೋ ದೇವಸ್ಥಾನ. ನಮ್ಮ ಊರಾಚೆ ಇದೆ. ಇಲ್ಲಿ ಹಬ್ಬ ಮಾಡಿದ್ರೆ ಏನು ಮಾಡಿದ್ರು ದೇವರು ಇಲ್ಲಿಗೆ ಬರುತ್ತೆ. ಊರಾಚೆ ಎಲ್ಲ ಫುಲ್ ಮರಗಳು ಎಲ್ಲ ಇದ್ದಾವೆ ಮಸ್ತಾಗಿ. ಇಲ್ಲೆಲ್ಲ ಸ್ವಲ್ಪ ಮರಗಳು ಒಣಗೋಗಿ ಎಲ್ಲ ಕಿತ್ತೋಗ್ಬಿಟ್ಟಿದ್ದಾವೆ. ಇನ್ನೇನು ಹಾಕಬೇಕು ಅಂತೆಲ್ಲ ಪ್ಲ್ಯಾನ್ ಆಗ್ತಾಯಿದ್ದೀವಿ. ಹಾಕಬೇಕು ಮರಗಳನ್ನ, ಹಾಕೋದನ್ನು ವೀಡಿಯೋ ಮಾಡ್ತೀನಿ ನೋಡಿರಂತೆ. ನಾನೇನು ತಮಾಷೆಗೆಲ್ಲ ಹೇಳ್ತಾ ಇಲ್ಲ. ಸೊ ನೋಡ್ತಾ ಇರ್ಬೋದು ಫುಲ್ ನೀರೆಲ್ಲ ಯಾವ ಥರ ನಿಂತ್ಕೊಂಬಿಟ್ಟೈತೆ, ಅಷ್ಟು ಇದೈತೆ ಮಳೆ ಗೈಸ್. ಮಲೆನಾಡು ಅಡಿಕೆ ಅಂತಾರೆ, ಇದಕ್ಕಿಂತ ಮಸ್ತಾಗಿ ನೀವು ಎಲ್ಲಿ ನೋಡಿರ್ಬೋದು. ನಾವು ರಿಯಲ್ಲಾಗಿ ನೋಡ್ತಾ ಇದ್ದೀವಿ. ಅದು ನಮ್ಮೂರಲ್ಲಿ ಅಂತಂದರೆ ನಾವು ಎಷ್ಟು ಪುಣ್ಯವಂತರು ಅಂತ ನೀವೇ ಅಂದ್ಕೋಬೋದು. ನೋಡ್ತಾ ಇರ್ಬೋದು ಎಲ್ಲಿ ನೋಡಿದ್ರು ಫುಲ್ ಅಡಿಕೆ. ಜಸ್ಟ್ ಹೆಸ್ರಿಗೆ ಮಾತ್ರ ಮಲೆನಾಡು ಅಡಿಕೆ ಅನ್ಬೋದು. ನಾವು ಅಡಿಕೆ ಬೆಳಿತೀವಿ. ಆಯಿತು ಆಮೇಲೆ ಹೇಳ್ಬೇಕು ಅಂತಂದರೆ ಮಳೆ ಅಂತಂದರೆ ಕೆಲವ್ರಿಗೆ ಬರೀ ನೆನೆಯೋದು ಕುಣಿಯೋದು ಅದೇ ಆಗಿರುತ್ತೆ. ಬಟ್ ನಮ್ಮ ಹಳ್ಳಿ ಕಡೆ ಒಯ್ದು ಅಂತಂದರೆ ರೈತರು ಫಾರ್ಮರ್ಸ್ ಎಲ್ಲ ಎಷ್ಟು ಹ್ಯಾಪಿ ಆಗಿರ್ತಾರೆ ಅಂತಂದರೆ, ಯಾಕೆಂತ ಅಂದರೆ ಮಳೆ ಹೋಯ್ತು ಅಂತಂದರೆ ತೋಟ ಫುಲ್ ಏನು ನೀರು ಹಾಯಿಸೋದೇನೂ ಇರೋಲ್ಲ. ಬೋರ್ವೆಲ್ ಇಲ್ಲದೆ ಇರೋರಿಗೆ, ಅದು ನೀರಿನ ತೊಂದರೆ ಆಗಿರೋರಿಗೆ ಅವರೆಲ್ಲ ಫುಲ್ ಖುಷಿಯಾಗಿರ್ತಾರೆ. ಮತ್ತು ಈ ಕರೆಂಟ್ ಏನು ಡೈಲಿ ಎನಿ ಟೈಮ್ ಕೊಡೋಲ್ಲ. ಬೆಳಗ್ಗೆ 9 ಗಂಟೆಲಿ ಕೊಟ್ಟರೆ ನೈಟ್ 9 ಗಂಟೆಲಿ ಕೊಡ್ತಾರೆ. ನೈಟ್ 9 ಗಂಟೆಲಿ ಕತ್ಲೆಯಲ್ಲಿ ಹೋಗ್ಬಿಟ್ಟು ನೀರು ಹಾಯಿಸ್ಬೇಕು ಅಂತಂದರೆ ಎಷ್ಟು ಕಷ್ಟ. ಈಗ ನಮ್ಮ ಕಡೆ ಬೇರೆ ಫಾರೆಸ್ಟ್ ಎಲ್ಲ ಜಾಸ್ತಿ, ಕೆರೆ ಬಾವಿಗಳು. ಆ ತೊಂದರೆಯಲ್ಲಿ ಏನಾದ್ರು ಹುಳ ಹಪ್ಟ ಪ್ರಾಣಿಗಳು ಇರ್ತವೆ. ಅದನ್ನೆಲ್ಲ ಇದನ್ನು ಮಾಡಿಕೊಂಡು ನೀರು ಹಾಯಿಸ್ಬೇಕು ಅಂತ ನೀರು ಹಾಯಿಸೋದು ತಪ್ಪೈತೆ. ಮಳೆ ಒಯ್ದೈತೆ ಅಂತಂದರೆ ಅವರಷ್ಟು ಖುಷಿ ಪಡೋರು ಇನ್ಯಾರೂ ಇರೋಲ್ಲ. ಸೊ ಯೋಚನೆ ಮಾಡಬೇಕು, ಏನು ಅವ್ರಿಗೇನು ಬಿಟ್ಟು ಬಂದುಬಿಡಲ್ಲ ಫಾರ್ಮರ್ಸ್ಗೂ. ಈ ಮಳೆ ಉಯ್ದಾಗ ಹ್ಯಾಪಿಯೆಸ್ಟ್ ಪರ್ಸನ್ ಅಂತ ಅಂದರೆ ಫಾರ್ಮರ್ಸ್ ಬಿಟ್ಟರೆ ಇನ್ಯಾರು ಬೇರೆ ಒಬ್ರು ಅವರೇ ಅಂತ ಊಹೆನೂ ಮಾಡೋಕ್ಕಾಗಲ್ಲ, ಸಾಧ್ಯವೂ ಇಲ್ಲ ಅದು. ಈ ಮಳೆಯಿಂದ ವಿಚಿತ್ರ ಏನು ಅಂತಂದರೆ ಇಷ್ಟವರೆಗೂ ಮಳೆ ಹಂಗೆ ಹೆಲ್ಪ್ ಆಗುತ್ತೆ ಹಿಂಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೆ. ಸೊ ನಮ್ಮ ಅಪ್ಪ ಬೇರೆ ನೆನ್ನೆ ಹೆಸ್ರು ಕಾಳು ತೊಳ್ಬಿಟ್ಟು ಹೋಗಿದ್ರು. ಈಗ ನೀರು ನೋಡೋರು ಈ ಥರ ನಿಂತ್ಕೊಂಡೈತೆ. ಇನ್ನು ಹೆಸ್ರು ಕಾಳು ಗತಿ ಯಾವ ಥರ ಆಗಿರ್ಬೋದು. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಸೊ ಹಿಂಗೆ ಮಳೆ ಜಾಸ್ತಿ ಉಯ್ದ್ರು ತೊಂದರೆನೇ, ಉಯ್ದಲ್ಲೇ ಹೋಗಿದ್ರು ಕಡಿಮೆನೇ. ಎಷ್ಟು ಬೇಕೋ ಅಷ್ಟು ಉಯ್ಬೇಕು, ಅದನ್ನ ಅರ್ಥ ಮಾಡ್ಕೋಬೇಕು. ಉಯ್ಬೇಕು ಅಂತ ಸುಮ್ಮನೆ ಬೆಳಗಾನ ಉಯ್ತಾ ಇರೋದಲ್ಲ. ನೋಡಿ ಈಗ ಇದ್ರೊಳಗೆ ಗದ್ದೆ ಮಾಡೋ ಥರ ಆಗೈತೆ. ಈ ಟೈಮಲ್ಲಿ ಗದ್ದೆ ಮಾಡೋಕ್ಕಾಗುತ್ತಾ?
ಯೋಚನೆ ಮಾಡಿ. ಆದರೂ ಗೈಸ್ ಏನೇ ಅಂದರೂ ನಾನು ಎಷ್ಟು ಸಲ ಹೇಳಿದ್ರು ಈ ಅಡಿಕೆ ಗಿಡ ನೋಡೋಕೆ ಮಾತ್ರ ನನಗಂತೂ ತುಂಬ ಖುಷಿನೇ ಆಗುತ್ತೆ. ನಮ್ಮೂರಲ್ಲೇ ಈ ಥರ ಇದೆ, ನಾವು ಇಲ್ಲಿ ಬೇರೆ ಕಡೆ ನೋಡೋದಕ್ಕಿಂತ ಇಲ್ಲೇ ಚೆನ್ನಾಗಿದೆಯಲ್ಲ ಅನ್ನೋದು ನನಗಂತೂ ತುಂಬ ಇದು ಕೊಡುತ್ತೆ. ಏನು ಕೊಡುತ್ತೆ ತುಂಬ ಅಂದರೆ ಖುಷಿ ಕೊಡುತ್ತೆ. ನಮ್ಮೂರಲ್ಲೇ ಈ ಥರ ಫ್ರೆಂಡ್ಸ್ ಎಲ್ಲ ಬಂದವರೆಲ್ಲ ಏನು ಮಚ್ಚ ನಿಮ್ಮೂರು ಹಿಂಗೈತೆ ಅಂತ ಅಂದಾಗ ಆಗೋ ಖುಷಿನೇ ಬೇರೆ. ನನ್ನ ಮೇಲೆ ಹಣೆ ಇಟ್ಕೋಬೋದು ಏನು ಯಾವಾಗಲೂ ತೆಂಗಿನ ಗಿಡನೇ ತೋರಿಸ್ತಾನೆ, ಬರೀ ತೆಂಗಿನ ಗಿಡಗಳವೆ ವಿಡಿಯೋದಲ್ಲಿ ಅಂತ. ಯಾಕೆ ಅಂತಂದರೆ ನಾವು ಹುಟ್ಟಿರೋದು ಕಲ್ಪತರು ನಾಡಲ್ಲಿ, ಅಲ್ಲಿ ತೆಂಗಿನ ಗಿಡ ನೋಡೋದಲ್ಲ ಇನ್ನೇನು ನೋಡ್ಬೋದು ಜಾಸ್ತಿ. ಓಕೆನಾ? ಸೊ ಅದೇ ತೆಂಗೆ ಜಾಸ್ತಿ ನಮ್ಮ ಕಡೆ ಫುಲ್ ಎಲ್ಲ ನೋಡ್ತಾ ಇರ್ಬೋದು. ಇದು ಯಾವ ಗಿಡ ಅಂತ ಗೆಸ್ ಮಾಡಿ ನೋಡೋಣ. ಗೆಸ್ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಕಮೆಂಟಲ್ಲಿ ಸರಿಯಾದ ಉತ್ತರ ಇಲ್ಲೇ ನೋಡಿ, ಕೊನೆಯಲ್ಲಿ ನಾನು ಆನ್ಸರ್ ಹೇಳ್ತೀನಿ ಯಾವುದು ಗಿಡ ಇದು ಅಂತ, ಹೂವು ಅಂತ. ನೋಡಿರ್ತೀರ ಆಲ್ಮೋಸ್ಟು ನೀವು. ನಮ್ಮ ಕರ್ನಾಟಕದವ್ರ ಅಂದಮೇಲೆ ಈ ಹೂವುದು ಹೆಸರು ಗೊತ್ತಿರಲೇಬೇಕು. ಇದ್ರ ಸ್ಮೆಲ್ ನೋಡೋದ್ರಂತೂ ನೋಡಿ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಕೊನೆಯಲ್ಲಿ ನಾನು ಹೇಳ್ತೀನಿ ಯಾವ ಗಿಡ ಅಂತ. ಇದು ಸುಳಿ ಎಲ್ಲ ಬಿದೋಗಿದೆ, ಮರ ಎಲ್ಲ ಒಂಥರ ಒಣಗೋಗಿರೋ ಥರ ಆಗಿದೆ, ಏನೂ ಇಲ್ಲ. ಸೊ ಯಾಕೆ ಅಂತ ನೀವು ಕೇಳ್ಬೋದು, ನೀವಂತೂ ಕೇಳಲ್ಲ ಬಿಡಿ, ನಾನೇ ಹೇಳ್ತೀನಿ. ಯಾಕೆ ಅಂತಂದರೆ ಈ ಮಳೆ ಬರ್ಬೇಕಾದ್ರೆ ಸಿಡ್ಲು ಎಲ್ಲ ಹೊಡೆಯುತ್ತಲ್ಲ, ಸೊ ಇದರಿಂದ ಮರಗಳು ಈ ಥರ ಎಲ್ಲ ಆಗ್ತವೆ. ಅದೇನೋ ಹೆಂಗೋ ಹೊಡೆದ್ಬಿಡುತ್ತೆ. ಬಟ್ ಇಷ್ಟು ದಿನ ಅದನ್ನ ಕಷ್ಟಪಟ್ಟು ಬೆಳೆಸಿ ಗೊಬ್ಬರ ಹಾಕಿ ನೀರು ಬಿಟ್ಟು ಎಲ್ಲ ಮಾಡಿರ್ತಾರಲ್ಲ ನಮ್ಮ ರೈತರು, ಅವ್ರು ಎಷ್ಟು ಸಫರ್ ಪಡೋಣ ನೀವೇ ಲೆಕ್ಕ ಹಾಕೊಳ್ಳಿ. ಹೇಳ್ತೀರ ಈ ಕೊಬ್ಬರಿ ಬಿಡಿ ಅಷ್ಟು ಸಾವಿರ ಆಗಿದೆ ಕ್ವಿಂಟಲು ಹಾಗೆ ಹಿಂಗೆ ಅಂತ. ಈ ಥರ ಮರಗಳೆಲ್ಲ ಈ ಥರ ಆದರೆ ಏನು ರೇಟ್ ಆದರೆ ಏನು, ಇಷ್ಟು ದೊಡ್ಡ ಆಗಿರೋ ಮರಗಳೆಲ್ಲ ಈ ಥರ ಆಗಿಬಿಟ್ರೆ. ಪ್ಲೇಸಲ್ಲಿ 4 ಆಗಿದೆ ಅಂತಂದರೆ ಪೂರ್ತಿ ಜಾಗ ಎಲ್ಲ ಹುಡ್ಕಿದ್ರೆ ಇನ್ನು ಎಷ್ಟಾಗಿರೋಣ, ಎಷ್ಟು ಲಾಸ್ ಆಗಿರೋಣ ರೈತರಿಗೆ ಲೆಕ್ಕ ಹಾಕಿ. ಇದನ್ನೆಲ್ಲ ನೀವು ಲೆಕ್ಕ ಹಾಕಲ್ಲ. ನೋಡ್ತಾ ಇರ್ಬೋದು ಗಾಯ್ಸ್, ಇದು ಏನು ಅದು ಇದು ಅಲ್ಲ, ಶಿಂಷಾ ನದಿ ನಮ್ಮೂರಲ್ಲೇ ಹರಿಯುತ್ತೆ. ಕೆಲವ್ರು ಜನಕ್ಕೆ ಗೊತ್ತೇ ಇರಲ್ಲ, ಸುಮ್ಮನೆ ತೊರೆ ನಮ್ಮೂರಲ್ಲಿ ಐತೆ ಅಂತ ಅಂದ್ಕೊಂಡಿದ್ದಾರೆ. ಇವನ್ ನಮ್ಮೂರವ್ರಿಗೂ ಗೊತ್ತಿರಲ್ಲ ಈ ಶಿಂಷಾ ನದಿ ಅಂತ. ನಮ್ಮ ಹೊಟ್ಟೆ ಎಷ್ಟು ಉರಿಸ್ತಾವ. ನಮ್ಮಂಥ ಓದಿರೋರಿಗೆ, ಎಜುಕೇಟೆಡ್ ಪರ್ಸನ್ಸ್ಗೆ ಗೊತ್ತಿರ್ಬೋದು. ಮಳೆ ಇನ್ನೂ ಉಯ್ದರೆ ಹರಿಯುತ್ತೆ, ಬಟ್ ಈಗ ಇಷ್ಟು ಹರಿತಾ ಇದೆ. ನಮ್ಮ ಪುಣ್ಯಕ್ಕೆ ಇಷ್ಟಿದೆ ಅನ್ಕೋಬೋದು. ಏನು ಇವನು ಬರೀ ಇದನ್ನೇ ಆಗ್ತವನೆ ಅಂತ. ನೀರು ಹರಿದಿರೋದು ಒಂದು ಕ್ಲಿಪ್ ಇದೆ, ಹರಿಬೇಕಾದ್ರೆ ವೀಡಿಯೋ ಮಾಡಿರೋದು. ಸೊ ಅದನ್ನ ಹಾಕ್ತೀನಿ ನೋಡಿ, ಯಾವ ಥರ ಕಾಣ್ಬೋದು ನೀವೇ ನಮ್ಮೂರಿನ ತೊರೆ ಅಂತ. ಬಿಗಿನರ್ಸ್ ವೀಡಿಯೋ ಮಾಡ್ತಿರೋದ್ರಿಂದ ವೀಡಿಯೋ ಆಗಲಿ, ಕ್ಯಾಮ್ರಾ ಕ್ಲಾರಿಟಿ ಆಗಲಿ, ಸ್ಟೆಬಿಲೇಷನ್ ಯಾವುದೂ ಚೆನ್ನಾಗಿಲ್ಲ. ಸೊ ಒಂದಿನ ನಾವು ಚೆನ್ನಾಗಿರೋದು ತಗೋತೀವಿ, ಮಾಡ್ತೀವಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕಾಗಿರುತ್ತೆ. ನಾನೇನು ಜಾಸ್ತಿ ಕೇಳ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಬಡ್ಜೆಟಲ್ಲಿ ಇರೋದ್ರಲ್ಲಿ ಇರೋ ಕಾಸಿದ್ದಷ್ಟು ಕಜ ಅನ್ನೋ ಥರ ಇದ್ರಲ್ಲಿ ಮಾಡ್ತಾಯಿದ್ದೀವಿ. ಇರ್ಬೋದು ಗಾಯ್ಸ್, ತೆಂಗಿನ ಮರನೇ ಕೊಚ್ಕೊಂಡು ಬಂದಿದೆ ನೀರು. ಸೊ ಯಾವ ರೀತಿ ಬರ್ಬೋದು ಇಲ್ಲಿಗೆ ನೀರು ಅಂತ ನೀವು ಲೆಕ್ಕ ಹಾಕೊಬೋದು. ಈ ನೀರು ಹರಿದು ಆ ಹಣೆನೇ ಕಾಣದೇ ಇಲ್ಲದ ಥರ ಮಾಡಾಕ್ಬಿಟ್ಟಿದೆ. ಮರಳೆಲ್ಲ ಅಷ್ಟು ಮರಳು ಬಂದುಬಿಟ್ಟಿದೆ, ನೋಡ್ತಾ ಇರ್ಬೋದು. ಫುಲ್ ಮರಳು ತುಂಬ್ಕೊಂಬಿಟ್ಟಿದೆ. ಮರಳಿರೋದ್ರಿಂದ ಏನು ಅಂತಂದರೆ ನೀರನ್ನ ಕೂಡಿಕೊಳ್ಳುತ್ತೆ, ಜಾಸ್ತಿ ಇದನ್ನ ಮಾಡೋಕ್ಕೆ ಬಿಡೋಲ್ಲ. ಎಷ್ಟೇ ಇದಾದರೂ ನೀರು ಹಂಗೆ ಬರ್ತಾ ಇರುತ್ತೆ. ಕಟ್ಟಕ್ಕೆ ಮರಳುಗಿರಳು ಬೇಕಿದ್ರೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಕಾಂಟ್ಯಾಕ್ಟ್ ಮಾಡಿ. ಸಿಗಾಕೊಂಡ್ರೆ ಪೊಲೀಸ್ ಕೈಲಿ ನೀವೇ ಫೈನ್ ಕಟ್ಟಬೇಕು ಅಷ್ಟೇ. ಆಲ್ರೆಡಿ ತುಂಬಿದ್ದಾರೆ ಯಾರೋ, ನಮಗೆ ಹಾಕಬೇಕು. ನಾವು ವೀಡಿಯೋ ಮಾಡಕ್ಕೆ ಬಂದಿದ್ದೀವಿ, ವೀಡಿಯೋ ಮಾಡ್ಕೊಂಡು ಹೋಗ್ತೀವಿ. ಇದ್ದಿದ್ದು ಈ ಹಣೆ ಫುಲ್ ಎಲ್ಲ ಮರಳಿಂದ ತುಂಬ್ಕೊಂಬಿಟ್ಟಿದೆ ಗಾಯ್ಸ್. ಇನ್ನೇನು ಈ ಥರನೇ ಹರಿದ್ರೆ ಫುಲ್ಲು ಇದೆಲ್ಲ ಫುಲ್ ಮರಳೆ ಆಗೋಗ್ಬಿಡುತ್ತೆ, ಮರಳುಗಾಡಾಗುತ್ತೆ. ಆಯಿತು. ಆಮೇಲೆ ಇನ್ನು ಮುಂದೆ ಹೋಗ್ತಾ ಹಿಂಗೆ ಫುಲ್ಲು ಮಾರ್ಕೋನಹಳ್ಳಿ ಡ್ಯಾಮ್ ತನಕ ಹೋಗ್ತಾ ಇರ್ತೀವಿ. ಮರಳುಗಾಡಲೆಲ್ಲ ತೊರೆಯಲ್ಲಿ ಮರಳೆಲ್ಲ ಯಾವ ಥರ ಕಾಣ್ತಾ ಇದೆ, ಫುಲ್ಲು ತುಂಬ್ಕೊಂಬಿಟ್ಟಿದೆ. ನೀರಿಗಿಂತ ಮರಳೆ ಜಾಸ್ತಿ ಆಗಿಬಿಟ್ಟಿದೆ. ಮರಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ವೀಡಿಯೋ ಚೆನ್ನಾಗಿ ಕಾಣ್ತಾ ಇಲ್ಲ. ಬಟ್ ನಾವು ನೋಡೋರ ಕಣ್ಣಿಗೆ ನಮಗಂತೂ ಮಸ್ತಾಗಿ ಕಾಣ್ತಾ ಇದೆ. ತೊರೆ ಮಗ್ಳಲ್ಲಿ ಈ ಥರ ಎಲ್ಲ ಇದೆ ಅಂದಮೇಲೆ ಚೆನ್ನಾಗಿ ಕಾಣಲೇಬೇಕು. ನೋಡ್ತಾ ಹಂಗೆ ರಿಯಲಾಗಿ ನೋಡಿರೋರ್ಗೆಲ್ಲರಿಗೂ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗೈತೆ ಅಂತ. ನೋಡ್ತಾ ಇರ್ಬೋದು ಹಂಗೆ ಫುಲ್ ನೀರು ಗ್ರೀನಾಗಿ, ಮರಗಳು ಸುತ್ತ ಗ್ರೀನಾಗಿ ಕಾಣ್ತಾ ಇದ್ರೆ ನಮಗಿಲ್ಲಿ ಬೇರೆ ಥರ ಕಾಣ್ತಾ ಇದೆ. ಬಟ್ ವೀಡಿಯೋದಲ್ಲಿ ಹಿಂಗೆ ಕಾಣ್ತಾ ಇರ್ಬೋದು. ಇದು ನೋಡಿರ್ತಾರಲ್ಲ ನಮ್ಮೂರವರು, ಅವ್ರಿಗೆ ಗೊತ್ತಾಗುತ್ತೆ ಯಾವ ಥರ ಐತೆ ಅಂತ. ನಾನು ಹೇಳೋದ್ಕಿಂತ ಅವ್ರು ನೋಡೋದ್ರಲ್ಲೇ ತುಂಬ ಮಜವಾಗಿದೆ. ನೋಡಿ ಹಂಗೆ ಈ ಕಡೆ ಎಲ್ಲ ಬಂದಿದ್ದೀವಿ ಅಂತಂದರೆ ನಮಗೆ ಜ್ಞಾಪನ ಆಗೋದೇನಂತಂದರೆ ನಾವಿಲ್ಲೆಲ್ಲ ಈಜಾಡಿರೋದು, ಮೀನು ಹಿಡ್ದಿರೋದು, ಇನ್ನೂ ಏನೇನೋ ಮಾಡಿರೋದೆಲ್ಲ ಫುಲ್ ಜ್ಞಾಪನ ಆಗುತ್ತೆ. ಮಸ್ತಾಗಿ ಎಂಜಾಯ್ ಮಾಡಿರೋ ಪ್ಲೇಸ್ಗಳೆಲ್ಲ ಇವು ನಾವು. ಈ ಪೈಪೆಲ್ಲ ಏನು ಅಂತಂದರೆ ಗಾಯ್ಸ್, ಈಗ ಕೆರೆ ಹರಿಯುತ್ತಲ್ಲ, ಮೋಟ್ರ್ ಇಟ್ಕೊಂಡು ಅಕ್ಕಪಕ್ಕ ಇರೋ ತೋಟದಿರೋಲ್ಲ ನೀರೆಲ್ಲ ಹೊಡ್ಕೋತಾರೆ. ಸೊ ಇದು ಕೂಡ ನಮಗೆ ತುಂಬ ಉಪಯೋಗ ಆಗುತ್ತೆ. ನಾವು ಎಷ್ಟೋ ಜನ ಇಲ್ಲಿ ನಮ್ಮೂರಲ್ಲಿ ಮಾಡೋದು ಗದ್ದೆಗಳೆಲ್ಲ ಇದೇ ನೀರಲ್ಲಿ ಮಾಡ್ತೀವಿ.
ತುಂಬಾ ಹೆಲ್ಪ್ ಆಗುತ್ತೆ. ಮತ್ತು ಈ ಮರಳಿರೋದ್ರಿಂದ ನೀರನ್ನ ಜಾಸ್ತಿ ದಿನ ಫುಲ್ ಶೇಖರಣೆ ಮಾಡ್ಕೊಂಡು ಇಟ್ಕೊಳುತ್ತೆ ಮರಳೊಳಗೆ. ಏನಂತಂದರೆ ಗೈಸ್, ನನಗೆ ನಮ್ಮೂರನ್ನ ಆ ಊರು ಮಲೆನಾಡು ಅದು ಇದು ಬೇರೆ ಬೇರೆಗೆ ಹೋಲ್ಸೋದು ನನಗೆ ಅವಶ್ಯಕತೆ ಇಲ್ಲ. ನಮ್ಮೂರನ್ನೇ ಒಂಥರ ಒಂದು ರೇಂಜಿಗೆ ಬೆಳೆಸ್ಬೇಕು. ಜಸ್ಟ್ ಎಲ್ಲೋ ಒಂದು ಮೂಲೆಯಲ್ಲಿರೋ ಊರನ್ನ ಒಂದು ರೇಂಜಿಗೆ ಅಲ್ಲಿ ಆ ಊರು ಈ ಊರಿಗೆಲ್ಲ ಬೇರೆ ಕಡೆ ಎಲ್ಲ ಗೊತ್ತಾಗೋ ಥರ ಮಾಡಿದ್ರೆ ಅಷ್ಟೇ ಸಾಕು. ಆ ಊರಲ್ಲಿ ಹುಟ್ಟಿದ ಮೇಲೆ ಅಷ್ಟು ಸಾರ್ಥಕ. ನೋಡ್ತಾ ಇರ್ಬೋದು ಫುಲ್ಲು ರೋಡೆಲ್ಲ ಯಾವ ಥರ ನೀರು ತುಂಬ್ಕೊಂಡಿದೆ. ಹೀಗೆ ಇರ್ಬೋದು. ಈ ಮಳೆಗೊತ್ತಕ್ಕೂ ಮರ ಗಿಡಗಳೆಲ್ಲ ಎಷ್ಟು ಹಸ್ರಾಗಿ ಕಾಣ್ತಾ ಇದೆ. ಇದು ಜಸ್ಟ್ ಊರಾಚೆ ನಮ್ಮೂರೊಳಗೆ ಈ ಥರ ಫುಲ್ ಹಸ್ರಾಗೆಲ್ಲ ಕಾಣ್ತಾ ಇದೆ. ಯಾವ ಕಡೆ ನೋಡಿದ್ರು ಫುಲ್ ಹಸಿರು. ಹಿಂಗೆ ಊರೊಳಗೆ ಹೋಗ್ತಾ ಇರ್ತೀವಿ ಅಂತಂದರೆ ಗೈಸ್ ನೋಡಿದವ್ರು ಹೇಳ್ತಾ ಇರ್ತಾರೆ, ಅವ್ರು ಹೇಳ್ತಾರೆ 1000, ಅವ್ರೇನು ಬಂದು ನಮಗೆ ಸಪೋರ್ಟ್ ಮಾಡಲ್ಲ, ಸಪೋರ್ಟ್ ಮಾಡೋರು ಮಾಡ್ತಾರೆ. ಸೊ ಹಂಗೆ ಹೇಳ್ತಾ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಸೊ ಗೈಸ್ ಹೋಗ್ತಾ ಇದ್ದೀವಿ. ಫುಲ್ಲು ಮಳೆ ಎಲ್ಲ ನಿಂತೋಯ್ತು. ವೀಡಿಯೋನೂ ಮಾಡಾಯಿತು. ಮುಂದೆ ಏನಿದ್ರು ನೀವು ನನ್ನ ವೀಡಿಯೋಗೆ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡೋದು, ಲೈಕ್ ಮಾಡೋದು, ಶೇರ್ ಮಾಡೋದು, ಮತ್ತು ಏನು ಅನಿಸುತ್ತೋ ಅನಿಸಿಕೆ ಹೇಳೋದು ಮಾಡಿ. ಕಮೆಂಟ್ ಬಾಕ್ಸ್ ನಿಮ್ಮದೇ. ಏನು ತಪ್ಪು ಹೇಳಿದ್ರು ಸರಿ, ಒಳ್ಳೇದು ಹೇಳಿದ್ರು ಸರಿ. ಹೊಸ್ದಾಗಿ ವೀಡಿಯೋ ಮಾಡ್ತಾಯಿದ್ದೀವಿ ಅಷ್ಟೇ. ಸರಿ ಗೈಸ್, ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.